ಆ ಬಸ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ಬಂದು ಸ್ಥಗಿತ ಮಾಡಿದ್ದಾರೆ. ಶಾಸಕರು ಒಂದು ಪೂಜೆ ಮಾಡಿದ್ದಾರೆ, ಒಂದು ಬಸ್ ಸ್ಟ್ಯಾಂಡಿಗೆ ಪೂಜೆ ಮಾಡಿದ್ದಾರೆ, ಅನುದಾನ ಅವರೇ ಕೊಡ್ತಾರಂತೆ, ನಮ್ಗೆ ಗೊತ್ತಿಲ್ಲ. ಆಗಲಿ, ಅವರು ಒಂದು ಬಸ್ ಸ್ಟ್ಯಾಂಡ್ ಮಾಡಲಿ. ಇದು ಲೆಫ್ಟ್ಗಿರುತ್ತೆ, ಅದು ರೈಟ್ಗಿರುತ್ತೆ. ನನ್ನ ಹೆಸರು ಶಿವಕುಮಾರ್, ಮುದ್ದೇನಹಳ್ಳಿ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು, ಈಗ ಹಾಲಿ ದಿಶಾ ಕಮಿಟಿ ಸದಸ್ಯರಾಗಿದ್ದೀನಿ. ಇವತ್ತು MP ಲಾಡಲ್ಲಿ ಒಂದು ಅನುದಾನ ಬಂದಿದೆ ಬಸ್ ಸ್ಟ್ಯಾಂಡ್ಗೆ. ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡಬೇಕಾದ್ರೆ MP ಲಾಡಲ್ಲಿ ಬಂದಿರೋ ಅನುದಾನದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಮಾಡಿದರೆ ಅದನ್ನು ಬಂದು ನಮ್ಮ ಮುದ್ದೇನಹಳ್ಳಿ PDO ಅವರು ಮತ್ತು ತಹಸೀಲ್ದಾರ್ ಅಂತವರು, ತಹಸೀಲ್ದಾರ್ ಇಲ್ಲಿ ಬಂದಿಲ್ಲ ಸ್ಥಳಕ್ಕೆ, ಆದರೆ ಅವರು ರೆವಿನ್ಯೂ ಇನ್ಸ್ಪೆಕ್ಟ್ರು ಮತ್ತು ಸೆಕ್ರೆಟ್ರಿ ಮತ್ತು ಪೊಲೀಸ್ ಸಿಬ್ಬಂದಿಗಳು ಬಂದು ಈ ಕೆಲಸವನ್ನು ಸ್ಥಗಿತಗೊಳಿಸಿದ್ದಾರೆ. ನಿನ್ನೆ ಮಧ್ಯಾಹ್ನ ಒಂದು 2:30ರಿಂದ 3 ಗಂಟೆ ಸಮಯದಲ್ಲಿ. ಏನಪ್ಪ ಯಾಕೆ ಕೆಲಸ ಸ್ಟಾಪ್ ಮಾಡ್ತಿದ್ದೀರಾ ನೀವು ಏನು ಅಂತ ಕೇಳಿದರೆ ನಮ್ಗೆ ಹೇಳೋದು ನೀವು ಪರ್ಮಿಷನ್ ತೊಗೊಂಡಿಲ್ಲ ಅಂತ. ನಾನು ಹೇಳ್ತಿದ್ದೀನಿ, ಪರ್ಮಿಷನ್ ತೊಗೊಳ್ಳೋಂಥ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ MP ಲಾಡಲ್ಲಿ ಎಲ್ಲ ಅವರೇ ಮಾಡಿ, ಅಧಿಕಾರಿಗಳೇ ಮಾಡಿ ಕಳಿಸ್ತಾರೆ. DC ಅವ್ರು ಮಾಡಿ, DC ಅವ್ರು ಅನುಮೋದನೆ ಮಾಡಿರೋ ಇದು ಕೂಡ ನಿಮ್ಗೆ ಕೊಟ್ಟಿದ್ದೀನಿ. ಈಗಲೇ ಅದನ್ನು ಬಂದು ಸ್ಟಾಪ್ ಮಾಡ್ತಾರೆ ಅಂದರೆ ಏನು, ಇನ್ನು ಅವ್ರ ಮನಸ್ಸಲ್ಲಿ ಏನು ಇಟ್ಕೊಂಡು ಮಾಡ್ತಾಯಿದ್ದಾರೆ, ಯಾವ ಥರ ಇವ್ರು ರಾಜಕೀಯ ಮಾಡೋಕ್ಕೆ ಬಂದಿದ್ದಾರೋ ಇಲ್ಲ ಜನಪ್ರತಿನಿಧಿಗಳು ಜನಗಳಿಗೆ ಒಂದು ಅನುಕೂಲ ಮಾಡ್ಕೊಡೋಕೆ ಬಂದಿದ್ದಾರೋ ಗೊತ್ತಿಲ್ಲ. ಇಲ್ಲಿ ಮಾಡ್ತಕ್ಕಂಥ ಬಸ್ ಸ್ಟ್ಯಾಂಡು, ಇಲ್ಲಿ ಸುಮಾರು ಜನ ಹಾಸ್ಪಿಟ್ಲಿಗೆ ರೋಗಿಗಳು ಬರ್ತಾರೆ, ಅವ್ರು ತುಂಬ ಅನಾನುಕೂಲ ಆಗುತ್ತೆ, ನಡೆಯೋಕ್ಕಾಗಲ್ಲ, ಮತ್ತು ಮಳೆ ಬಂದರೆ ನಿಂತ್ಕೊಳ್ಳೋಕೆ ಜಾಗ ಇರಲ್ಲ. ಅಂಥದ್ದು ಒಂದು ಬಸ್ ಸ್ಟ್ಯಾಂಡ್ ಅಂತ ಕೊಟ್ಟಾಗ ಆ ಬಸ್ ಸ್ಟ್ಯಾಂಡನ್ನು ನಿಲ್ಲಿಸಿ ಮಾಡಿಸಿರ್ತಕ್ಕಂಥದ್ದು ಅವ್ರದ್ದು. ನಾವು ಇಲ್ಲಿ ಜನಪ್ರತಿನಿಧಿಗಳು ಮಾಡಬೇಕು, ಅಲ್ಲೆಲ್ಲ ಮುಂದಕ್ಕೆ ಕೊಟ್ಟಿದ್ರು ಎಲ್ಲ ಹಾಕಬೇಕು ಅಂತ. ನಾವೇನಪ್ಪ ಇಲ್ಲಿ ಕರೆಕ್ಟಾಗಿದೆ ಸರ್ಕಲ್ಲು, ಇಲ್ಲಾಗಲಿ ಅಂತ ನಾವು ಇಲ್ಲಿ ಉದ್ದೇಶಪೂರ್ವಕವಾಗಿ ಏನು ಮಾಡಿಲ್ಲ, ಇಲ್ಲಿ ಮಾಡಬೇಕು ಅಂತ ಮಾಡಿಸಿದ್ರಿ. ಆ ಬಸ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ಬಂದು ಸ್ಥಗಿತ ಮಾಡಿದ್ದಾರೆ. ನಾವು ಕೇಳಿದ್ರೆ ಇಷ್ಟೇ ಹೇಳ್ತಾರೆ ಅವ್ರು ನಮಗೆ, ಏನಂತ, ನೀವು ಪರ್ಮಿಷನ್ ತೊಗೊಂಡಿಲ್ಲ ಅಂತ. ನಾವ್ಯಾಕೆ ಪರ್ಮಿಷನ್ ತೊಗೊಬೇಕು, ನಮಗೇನು ಸಂಬಂಧ ಇದೆ? ಗೌರ್ಮೆಂಟ್ ಇದು MP ಫಂಡಲ್ಲಿ ಅವರೇ ಮಾಡಿಕೊಡ್ಬೇಕು, ಅಫಿಷಿಯಲ್ ಆದವರೇ ಎಲ್ಲ ಮಾಡಿ ಅವರು ಕೆಲಸ ಮಾಡಿಕೊಡ್ಬೇಕು ಅಂಥದ್ದು ಬಂದು ಸ್ಟಾಪ್ ಮಾಡಿದ್ದಾರೆ. ಅದರಿಂದ ಉದ್ದೇಶ ಏನಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ತಹಸೀಲ್ದಾರ್ಗಾಗ್ಬೋದು, ನಮ್ಮ ಮುದ್ದೇನಹಳ್ಳಿ PDO ಅವ್ರಿಗಾಗ್ಬೋದು, ಇವರೆಲ್ಲ ಸೇರಿ ಕೆಲಸನ ಸ್ಥಗಿತಗೊಳಿಸಿದ್ದಾರೆ. ಸಾರ್ವಜನಿಕರು ಇಲ್ಲಿ ಕುಂದುಕೊರತೆಗಳಿಂದ ಮಾಡಿದ್ದಾರೆ. ನಮ್ಮ MP ಅವರು ಇನ್ನೂ ಒಂದು 20 ಲಕ್ಷ ಜಾಸ್ತಿ ಆದರೂ ಪರವಾಗಿಲ್ಲ, ಒಂದು ಟಾಯ್ಲೆಟ್ ರೂಮು ಮತ್ತು ಇನ್ನೊಂದು ಮಾದರಿಯಾಗಿ ಮಾಡಿ ಅಂತ ಹೇಳಿದ್ದಾರೆ ನಮಗೆ. ಆದರೆ ಈಗ ಇದನ್ನೇ ಸ್ಟಾಪ್ ಮಾಡೋವಾಗ ಇನ್ನು ಅವನ್ನ ಮಾಡೋಕ್ಕೆ ಇಲ್ಲಿ ಸ್ಥಳ ಇಲ್ಲ ಅಂದ್ಬಿಟ್ಟು ಮತ್ತು ಬೇರೆ ಕಡೆ ಮಾಡೋದಕ್ಕೊಂದು ಬಾತ್ರೂಮ್ ಅದೆಲ್ಲ ಮಾಡೋದಕ್ಕೊಂದು ಸ್ಥಳ ನಿಗದಿ ಮಾಡಿದ್ದಾರೆ. ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡೋಕ್ಕೆ ಒಂದು ನಿಗದಿ ಮಾಡಿದ್ದಾರೆ. ಆದರೆ ಇವರು ಉದ್ದೇಶಪೂರ್ವಕವಾಗಿ ನಮ್ಗೆ ಈ ತೊಂದರೆ ಕೊಡ್ತಾ ಇರೋದ್ರಿಂದ ನಿಮ್ಮ ಮೂಲಕ ನಾವು ಅವ್ರನ್ನ ಕೇಳ್ಕೊಳ್ಳೋದೇನೆಂದರೆ, ಈ ಥರ ರಾಜಕೀಯ ಬಿಟ್ಟು ಜನಗಳ ಕೆಲಸ ಮಾಡಲಿ, ಜನಗಳ ಕೆಲಸ ಮಾಡಿಕೊಡ್ಲಿ, ಜನಕ್ಕೆ ಅನುಕೂಲ ಮಾಡಲಿ ಅಂತ ನೀವು ಅಧಿಕಾರಿಗಳಿರೋದು. ನೀವು ಬಂದು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದೀರಾ. ಏನು ರಾಜಕೀಯ ಮಾಡೋಂಥದ್ದು ಏನಿದೆ ಇಲ್ಲಿ? ನಿಮ್ಮ DC ಅವ್ರು ಮಾಡಿರ್ತಕ್ಕಂಥ ಪೇಪರ್ ಇಲ್ಲೇ ಇದೆ, ಜಿಲ್ಲಾ ಪಂಚಾಯತಿಯಿಂದ ಬಂದಿರೋ ಅನುಮೋದನೆ ಆಗಿರೋದು. PW ಅವ್ರು ಬಂದು, PW ರೋಡವ್ರು ಬಂದು ಅವರು ಕೂಡ ಅನುಮೋದನೆ ಮಾಡಿದ್ದಾರೆ, ಇಷ್ಟಿಂದ ಆಚೆಗೆ ಮಾಡ್ಕೊಳ್ಳಿ ಅಂತ. ಇವ್ರನ್ನ ಕೇಳಿದ್ರೆ ರೋಡಿಗೆ ಮಾಡ್ತಾ ಇದ್ದೀರಾ, ನೀವು ರಸ್ತೆಗೆ ಮಾಡ್ತಾ ಇದ್ದೀರಾ, ಪರ್ಮಿಷನ್ ತೊಗೊಂಡಿಲ್ಲ ಅಂತ. ಯಾರ ಹತ್ರ ಪರ್ಮಿಷನ್ ತೊಗೊಬೇಕು? ನೀವು ಇಲಾಖೆಯವ್ರು ನೀವು ಬಂದು ಮಾಡಿಕೊಡ್ಬೇಕಾಗಿರೋದು. ಏನು ನಾವು ಪ್ರೈವೇಟ್ನವ್ರು ಮಾಡ್ತಾ ಇದ್ದೀರಾ ಇಲ್ಲಿ? ಪ್ರೈವೇಟ್ನವ್ರು ಏನೋ ಬಸ್ ಸ್ಟ್ಯಾಂಡ್ ಗಿಸ್ಟ್ಯಾಂಡ್ ಕಟ್ಟಬೇಕಾದ್ರೆ ನಿಮ್ಮ ಹತ್ರ ತಹಸೀಲ್ದಾರ್ ಹತ್ರ ಪರ್ಮಿಷನ್ ತೊಗೋಬೇಕು, PDO ಹತ್ರ ಪರ್ಮಿಷನ್ ತೊಗೊಬೇಕು, ಎಲ್ಲ ಅಧಿಕಾರದ ಪರ್ಮಿಷನ್ ತೊಗೊಳೋಣ. MP ಲಾಡಲ್ಲಿ ಬಂದಿರೋಂಥ ಫಂಡ್ನ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಆಗಬೇಕಾದ್ರೆ ಈ ಬಸ್ ಸ್ಟ್ಯಾಂಡ್ ಇಲ್ಲಿ ಆಗಬಾರ್ದು ಅನ್ನೋದೇ ಉದ್ದೇಶ ಇದೆ ಅವ್ರಿಗೆ. ಯಾಕೆ ಆಗಬಾರ್ದು ಅಂದರೆ MP ಹೆಸರು ಬರುತ್ತೆ, MP ಹೆಸರು ಬಂದರೆ ನಮಗಾಗಲ್ಲ. ಇವಾಗಲೇ ಒಂದು ಮಾನ್ಯ ಶಾಸಕರು ಒಂದು ಪೂಜೆ ಮಾಡಿದ್ದಾರೆ. ಏನು ಪೂಜೆ ಮಾಡಿದ್ದಾರೆ? ಇಲ್ಲಿ ಒಂದು ಬಸ್ ಸ್ಟ್ಯಾಂಡಿಗೆ ಪೂಜೆ ಮಾಡಿದ್ದಾರೆ, ಅನುದಾನ ಅವರೇ ಕೊಡ್ತಾರಂತೆ, ನಮ್ಗೆ ಗೊತ್ತಿಲ್ಲ. ಆಗಲಿ, ಅವರು ಒಂದು ಬಸ್ ಸ್ಟ್ಯಾಂಡ್ ಮಾಡಲಿ. ಇದು ಲೆಫ್ಟ್ಗಿರುತ್ತೆ, ಅದು ರೈಟ್ಗಿರುತ್ತೆ. ಎರಡೂ ಕಡೆ ಒಂದು ಬಸ್ ಸ್ಟ್ಯಾಂಡ್ ಇದ್ದರೆ ನಮಗೇನು ಜನಗಳಿಗೆ ಅನುಕೂಲನೇ, ನಾವು ಬೇಡ ಅಂತ ಹೇಳಲ್ಲ ಅದನ್ನು. ಈಗ ಆಗಂಥ ಬಸ್ ಸ್ಟ್ಯಾಂಡನ್ನು ಬಂದು ಸ್ಟಾಪ್ ಮಾಡೋಂಥದ್ದು ಎಷ್ಟು ನ್ಯಾಯ ಇವ್ರದ್ದು? ಎಸ್ಆಕ್ವಾಟೆಕ್ RO ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.